ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮೂನಾರಿಗೆ ಬಂದಿದ್ವಲ್ಲ, ಮೂನಾರಲ್ಲಿ ಆಲ್ರೆಡಿ ನಾವು ಹಿಂದಿನ ವೀಡಿಯೋದಲ್ಲಿ ಬರೀ ಜಿಪ್ ಲೈನ್ ಮಾತ್ರ ತೋರಿಸಿದ್ದೀನಿ. ಇವತ್ತು ಎಂಟೈರ್ ಮೂನಾರಲ್ಲಿ ಎಲ್ಲೆಲ್ಲಿ ಸುತ್ತಾಡಿದ್ವಿ ಅನ್ನೋದನ್ನು ಕಂಪ್ಲೀಟ್ ವೀಡಿಯೋ ಈ ವ್ಲಾಗಲ್ಲಿ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ, ಆಯಿತಾ. ನೋಡಿ ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ತೀವಿ, ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ. ಫಸ್ಟು ನಾವು ವಿಸಿಟ್ ಮಾಡೋಕ್ಕೆ ಬಂದಿರುವಂಥದ್ದು ಕೇರಳದ ಬಿಗ್ಗೆಸ್ಟ್ ಫಾರ್ಮು. ಅಲ್ಲಿ ಎಲ್ಲ ರೀತಿಯ ಮಸಾಲೆ ಪದಾರ್ಥಗಳ ಗಿಡಗಳನ್ನ ಅಲ್ಲಿ ಫಾರ್ಮಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪರ್ ಪರ್ಸನ್ಗೆ ಇಲ್ಲಿ 100 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ನಮಗೆ. ಇಲ್ಲಿ ಎಲ್ಲ ಸುತ್ತಾಡಬೇಕು ಅಂತ ಹೇಳಿದ್ರೆ ನಾವು ಜೀಪಲ್ಲೇ ಹೋಗಬೇಕು. ನಮ್ಮ ಕಾರ್ಗಳಲ್ಲಿ ಹೋದರೆ ಅಲ್ಲಿ ಇರುವಂಥ ಅಪ್ಪು ಡೌನ್ಗಳು ಅದನ್ನು ಹತ್ತೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ನಾವು ಸುತ್ತಾಡಬೇಕಾದ್ರೆ ನಾವು ಅಲ್ಲಿ ಜೀಪ್ನ ರೆಂಟಿಗೆ ತೊಗೊಂಡ್ವಿ. ಇಲ್ಲೂ ಅಷ್ಟೇ ಜೀಪ್ನಲ್ಲೇ ಕರ್ಕೊಂಡು ಹೋಗ್ತಾರೆ ಎಲ್ಲ ಹತ್ರನೂ. ಇದಾದಮೇಲೆ ಅಲ್ಲಿ ಕೇರಳ ಫಾರ್ಮಿಗೆ ಬಂದ್ವಿ. ಅಲ್ಲಿ ಕೆಲವೊಂದಿಷ್ಟು ಆಮೆ ಆಗಿರ್ಬೋದು, ಮೀನು, ಇದನ್ನೆಲ್ಲ ಅಕ್ವೇರಿಯಂನಲ್ಲಿ ಜೋಡಿಸಿಟ್ಟಿದ್ರು. ಅದನ್ನು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಗಾರ್ಡನಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾನು ಸುತ್ತ ನೋಡಿದ್ದು ಬರೀ ಆಯುರ್ವೇದಿಕ್ ಗಿಡಗಳಾಗಿರ್ಬೋದು ಮತ್ತು ಸ್ಪೈಸಸ್ಸು, ಯಾವ್ಯಾವ ಗಿಡಗಳಿಂದ ಯಾವ್ಯಾವ ರೀತಿಯಲ್ಲಿ ಔಷಧಿ ಗುಣಗಳಿದೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಹೇಳ್ತಾರೆ. ನಮಗಂತೂ ಭಾಳನೇ ಇಷ್ಟ ಆಯಿತು. ಹೋಗಿ ನೋಡಿದ್ದು, ಮಕ್ಕಳು ಕರ್ಕೊಂಡು ಹೋಗಿದ್ದು ತುಂಬಾ ಇಷ್ಟ ಆಯಿತು. ಯಾವಾಗಲೂ ನಾವು ಮೆಡಿಸಿನ್ಗಳ ಮೇಲೇ ಅವಲಂಬಿತವಾಗಿರ್ತೀವಲ್ವ. ಹಾಗಾಗಿ ಮಕ್ಕಳಿಗೆ ಗಿಡಮೂಲಿಕೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಗುಣಮುಖ ಆಗ್ಬೋದು ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ತುಂಬಾ ಸಹಾಯ ಆಗುತ್ತೆ. ಇಲ್ಲಿ ನೋಡಿದ್ರಲ್ಲ ಏಲಕ್ಕಿ ಗಿಡ ಅಂತೆ. ನಾನಂತೂ ಇದುವರೆಗೂ ನೋಡೇ ಇರಲಿಲ್ಲ ಏಲಕ್ಕಿ ಗಿಡನ. ಇಲ್ಲಿ ಏಲಕ್ಕಿ ಗಿಡ ಅಂತ ಹೇಳಿ ತೋರಿಸಿದ್ರು. ಏಲಕ್ಕಿ ಇದು ಇಲ್ಲಿ ಸಣ್ಣ ಸಣ್ಣ ಮೊಗ್ಗು ರೀತಿಯಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಏಲಕ್ಕಿ ಅಂತೆ. ಏಲಕ್ಕಿನ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಒಂದು 5 kg ಏಲಕ್ಕಿನ, ಹಸಿ ಏಲಕ್ಕಿನ ಹಾಕ್ಕೊಂಡ್ರೆ ಅದಕ್ಕೆ 1 kg ಒಣಗದ ಮೇಲೆ ಬರೋದು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಏಲಕ್ಕಿ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಅದು ಬ್ರಾಹ್ಮಿ ಗಿಡ. ತುಂಬ ಅಂದರೆ ತುಂಬಾ ಔಷಧಿ ಗುಣಗಳನ್ನು ಹೊಂದಿರುವಂಥ ಒಂದು ಗಿಡ ಇದು. BP ಗಾಗಿರ್ಬೋದು, ಜ್ಞಾಪಕ ಶಕ್ತಿಗೆ, ಮತ್ತು ಮೈಗ್ರೇನ್, ತಲೆನೋವು, ಮತ್ತು ತುಂಬಾ ಗೊರಕೆ ಬರುತ್ತಲ್ಲ ಅಂಥವರಿಗೆ ಭಾಳ ಅಂದರೆ ಭಾಳನೇ ಔಷಧಿ ಗುಣಗಳನ್ನು ಹೊಂದಿರುವಂಥ ಒಂದು ಎಲೆನೆ ಅಂತ ಹೇಳ್ಬೋದು. ತುಂಬ ಅಂದರೆ ಒಂದು ಗಿಡ ಅದೇನಾದರೂ ಮನೆಯಲ್ಲಿ ಹಾಕ್ಕೊಂಡ್ರೆ ಎಲ್ಲ ರೀತಿಯ ಔಷಧಿಗೆ ಅದೇ ರಾಮಬಾಣ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ಒಂದು ಗಿಡದಿಂದ ಅಷ್ಟೊಂದು ಲಾಭ ಇದೆ. ಮತ್ತು ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಕೆಲವೊಂದಿಷ್ಟು ಹೂವುಗಳಾಗಿರ್ಬೋದು ಎಲ್ಲ ಏನು ತೋರಿಸ್ತಾ ಇದ್ದೀನಲ್ಲ ಅದು ಚಂದನ, ಫೇಸ್ ಪೌಡ್ರಿಗೆಲ್ಲ ಯೂಸ್ ಮಾಡುವಂಥ ಒಂದು ಹೂಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲೂ ಅಷ್ಟು ತುಂಬ ಅಷ್ಟು ಹಣ್ಣುಗಳಾಗಿರ್ಬೋದು, ಪೈನಾಪಿಲ್ಲು ಮತ್ತು ಗ್ರೀನ್ ಆ್ಯಪಲ್ಲು, ಈ ರೀತಿಯ ಭಾಳಷ್ಟು ಹಣ್ಣುಗಳನ್ನು ಕೂಡ ಅಲ್ಲಿ ನೋಡಿದ್ವಿ. ಈ ಒಂದು ನ್ಯಾಚುರಲ್ ಗರಂ ಮಸಾಲ ಅಂತ ಹೇಳ್ತಾರೆ. ಒಂದೇ ಒಂದು ಎಲೆ ಆದರೆ ಒಂದ್ಸರಿ ಸ್ಮೆಲ್ ಮಾಡಿದ್ರೆ ಒಂದ್ಸರಿ ಲೆಮನ್ ವಾಸನೆ ಬರುತ್ತೆ, ಒಂದ್ಸರಿ ಪೆಪ್ಪರ್ದು, ಒಂದ್ಸರಿ ಚಕ್ಕೆ ಲವಂಗದ್ದು, ಆ ಥರ ವಾಸನೆ ಬರುತ್ತೆ. ಅಂದರೆ ಇದು ಸ್ವಲ್ಪ ಮುರಿದು ಕೊಟ್ಟರೆ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ಒಂದೇ ಒಂದು ಎಲೆ ಹಾಕಿದ್ರೆ ಎಲ್ಲ ರೀತಿಯ ಸ್ಪೈಸಸ್ಸು ಒಂದರಲ್ಲೇ ಆಗೋಗ್ಬಿಡತ್ತೆ ಅನಿಸುತ್ತೆ. ಇಲ್ಲಿ ಈ ಮರ ಏನು ನೋಡ್ತಾ ಇದ್ದೀವಲ್ಲ ಅದು ಲವಂಗದ ಮರ. ಲವಂಗ ನಾನು ಅಂದ್ಕೊಂಡಿದ್ದೆ ಹಾಗೆಯೇ ಯಾವುದೋ ಬಳ್ಳಿಲೋ ಎಲ್ಲೋ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಲವಂಗಕ್ಕೆ ಸಪ್ರೇಟ್ ಮರ ಇದೆ ಅಂತ ಹೇಳ್ಬಿಟ್ಟು ನಾನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರೋದು. ಈ ರೀತಿಯಾಗಿ ಲವಂಗಗಳು ಹಸಿದಾಗಿರುತ್ತೆ. ಆಮೇಲೆ ಅದನ್ನು ಒಣಗಿಸಿದ ಮೇಲೆ ನಾವು ಮಸಾಲೆಗೆಲ್ಲ ಹಾಕ್ಕೊಳ್ಬೋದು. ತುಂಬಾ ಹಸಿದೆ. ಒಂದೇ ಒಂದು ಸ್ವಲ್ಪ ತಿಂದರೂ ಕೂಡ ತುಂಬಾ ಸ್ಪೈಸ್ ಇತ್ತು, ತುಂಬಾ ಖಾರವಾಗಿತ್ತು, ತುಂಬಾ ಫ್ರೆಶ್ ಅಂತ ಅನಿಸ್ತು. ಒಂದು ಸ್ವಲ್ಪ ಇಟ್ಕೊಂಡ್ರೆ ಅದು ಬಾಯಲ್ಲಿ ಆ ಲವಂಗದ ಸ್ಮೆಲ್ಲೇ ತುಂಬಾ ಚೆನ್ನಾಗಿ ಅಂತ ಅನಿಸ್ತು. ನೋಡಿದ್ರಲ್ಲ, ನಾನಂತೂ ಲವಂಗದ ಮರನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರೋದು. ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಅದಂತೂ ಸ್ವರ್ಗನೇ ಸರಿ ಅಂತ ಅನಿಸುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಕೂಡ ಅಲ್ಲಿ ಒಂದು ಅಟ್ಮಾಸ್ಫಿಯರೇ ಒಳ್ಳೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಹಾಗೆಯೇ ನೋಡ್ತಾ ನಿಂತ್ಕೊಂಡ್ಬಿಡ್ಬೇಕು ಅಂತೇಳಿ ಅನಿಸುತ್ತೆ. ಇಲ್ಲಂತೂ ನಮಗೆ ಭಾಳ ಖುಷಿ ಆಯಿತು, ಮನಸ್ಸಿಗೂ ಖುಷಿ ಆಯಿತು. ನೋಡಿ ಆ ನೇಚರೆಲ್ಲ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು
ಒಂದು ಒಳ್ಳೆ ಫ್ರೆಶ್ ಗಾಳಿನ ತಿಂತಾ ಇದ್ದರೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಅಲ್ಲಿಂದ ಕೆಲವೊಂದು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಇಲ್ಲಿ ಡೈರೆಕ್ಟಾಗಿ ಟೈಗರ್ ಕೇವ್ ನೋಡಲಿಕ್ಕೆ ಬಂದ್ವಿ. ಈಗ ಟೈಗರ್ ಕೇವ್ಗೂ ಕೂಡ ಅಷ್ಟೇ ನಡಿಬೇಕು, ನಡ್ಕೊಂಡು ಹೋಗಬೇಕು. ಇಲ್ಲಿ ಮಣ್ಣು ದಾರಿ ಎಲ್ಲ ಇದೆ, ಅದ್ರ ಮಧ್ಯ ಮಕ್ಕಳಿಗೆ ನಡೆಸ್ಕೊಂಡು ಕರ್ಕೊಂಡು ಹೋಗೋದು ಭಾಳ ಖುಷಿ ಆಯಿತು. ಹೇಗಪ್ಪ ಅಂತ ಹೇಳಿದ್ರೆ ಇಲ್ಲಿ ಸರಿಸಮವಾದ ದಾರಿ ಇದೆ. ಹಿಂಗೆ ಹೋಗ್ತಾ ಹೋಗ್ತಾ ಒಳ್ಳೆ ಹಳ್ಳ ದಿಣ್ಣೆ ಎಲ್ಲ ಇದೆ. ನೋಡಿದ್ರಲ್ಲ ಟೈಗರ್ ಕೇವ್ ಅಂದಿದ್ದ ಕೂಡಲೇ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನಮ್ಮ ಭಾವನ ಮಗಳಿಗೆ ಹೆದರಿಸ್ತಾ ಇದ್ರು. ಅವಳು ನಿಜವಾಗ್ಲೂ ಟೈಗರ್ ಇದೆಯೇನೋ ಅಂತ ಅನ್ನೋ ರೀತಿಯಲ್ಲಿ ಅವಳು ಭಯ ಪಡ್ಕೊಂಡು ಬಂದು ತುಂಬ ಚೆನ್ನಾಗಿದೆ. ಇಲ್ಲಿ ಈ ಸೇತುವೆ ಹತ್ರನೂ ಅಷ್ಟೇ ನೀರಿರುತ್ತಂತೆ. ಮಳೆಗಾಲದಲ್ಲೆಲ್ಲ ಬಂದರೆ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಇದೇ ರೀತಿಯಲ್ಲಿ ಈ ಬಂಡೆನ ಹತ್ಕೊಂಡು ಇಳಿದು ಮೇಲೆ ಹತ್ತಿ ಹೋಗೋದೇ ಒಳ್ಳೆ ಮಜಾ ಅಂತ ಹೇಳಿ ಅನಿಸುತ್ತೆ. ಮಕ್ಕಳಿಗೆ ಯಾರೆಲ್ಲ ಕರ್ಕೊಂಡು ಹೋಗಿರಲ್ವೋ ಅಂಥವ್ರು ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಹೇಳ್ತೀನಿ. ತುಂಬ ಮುನ್ನರಲ್ಲಿ ಟೈಗರ್ ಕೇವ್ ಅಂತ ಇದೆ, ಭಾಳ ಒಳಗಿದೆ. 350 ಮೀಟರ್ ನಡಿಬೇಕು. ಓಕೆ ಫ್ರೆಂಡ್ಸ್, ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಕಾಳಿಯಾದೆ, ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು, ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ. ಮನಿದರ್ ಕನದ ಕೊಳ್ಳ ಇದು மனிதர் காதல் அல்ல, அவையும் தாண்டி புனிதமானது. அழகாமியே தாலாட்டும் சாமியே நான் தானே தெரியுமா. ಕಡೆಗೂ ಟೈಗರ್ ಕೇವ್ನೆಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಆಗ್ತೀವಿ. ತುಂಬ ಚೆನ್ನಾಗಿತ್ತು ಆ ಅಟ್ಮಾಸ್ಫಿಯರು, ಬಿದಿರು ಮರಗಳ ನೆರಳು ತುಂಬ ಚೆನ್ನಾಗಂತ ಹೇಳಿ ಅನಿಸ್ತು. ನಮಗಂತೂ ಭಾಳನೇ ಖುಷಿಯಾಯಿತು. ಒಂದೊಂದು ಪ್ಲೇಸು ಒಂದೊಂದು ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಮೂನಾರ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತೇಳಿ ಅನಿಸ್ತು. ಅದೆಲ್ಲ ಆದಮೇಲೆ ಆಚೆ ಬಂದ ಕೂಡಲೇ ಅಲ್ಲಿ ಎಷ್ಟು ತಂಪಿತ್ತು, ಅಷ್ಟೇ ಬಿಸಿಲು ಅಂಥೇಳಿ ಅನಿಸ್ತು. ಅಲ್ಲಿಂದ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಮತ್ತೆ ಡೈರೆಕ್ಟಾಗಿ ಬಿಸಿಲಿಗೆ ಒಂಥರ ಆಗೋಗ್ಬಿಟ್ಟಿತ್ತು, ಮೈಯೆಲ್ಲ ಅಂಟಂಟು ಥರ ಆಗೋಗ್ಬಿಟ್ಟಿತ್ತು. ಇಲ್ಲಿ ಒಂದು ಫಾಲ್ಸ್ಗೆ ಬಂದ್ವಿ. ಆ ಫಾಲ್ಸು ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಸೇಫ್ಟಿ ಕೂಡ ಇತ್ತು. ಆ ಫಾಲ್ಸು ತುಂಬ ಜಾರೋದು ಮತ್ತು ನೀರು ಆಳ ಇರೋದು ಆ ರೀತಿ ಎಲ್ಲ ಏನೂ ಇರಲಿಲ್ಲ. ಬಟ್ ಫಾಲ್ಸ್ ಮಾತ್ರ ತುಂಬ ಅಂದರೆ ತುಂಬಾ ಎಂಜಾಯ್ಮೆಂಟ್ ಸಿಕ್ಕಿದ್ದು ಅಂತ ಹೇಳಿದ್ರೆ ನಮಗಂತೂ ಅದೇ ಆ ಫಾಲ್ಸಲ್ಲೇ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಎಲ್ಲಿ ಎಷ್ಟೇ ದೂರದಕ್ಕೆ ಕರ್ಕೊಂಡು ಹೋದ್ರೂ ಒಂದು ನೀರಿರುವಂಥ ಪ್ಲೇಸಿಗೆ ಕರ್ಕೊಂಡು ಹೋದರೆ ಅವರ ಮನಸ್ಸು ತುಂಬ ನಿರಾಳ ಆಗುತ್ತೆ ಅಲ್ವಾ. ಸೊ ಹೀಗೇ ನೋಡಿಕೊಂಡು ಆಟಾಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಮಕ್ಳಿಗೆ ಎಲ್ಲೇ ನೀರಿರಲಿ ಅವ್ರಿಗಂತೂ ಭಾಳ ಇಷ್ಟ ಆಗುತ್ತೆ. ಇಲ್ಲಿ ನಮ್ಮೂರಲ್ಲೂ ಅಷ್ಟೇ, ಎಲ್ಲೇ ಎಲ್ಲೇ ಎಷ್ಟೇ ಊರು ತಿರುಗಿ ಬಂದರೂ ಕೂಡ ನಮ್ಮ BRPಗೆ ಹೋಗಿ ಅಲ್ಲಿ ಚಾನಲಲ್ಲಾಗಲಿ ಡ್ಯಾಮಲ್ಲಾಗಲಿ ಈಜು ಹೊಡೆದ್ರೇ ನಮಗೆ ಸಮಾಧಾನ. ಅದೇ ರೀತಿ ಅಂಥೇಳಿ ಅನಿಸ್ತು ನನಗೂ. ಕೇರಳದಲ್ಲಿ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮಕ್ಕಳು ಕರ್ಕೊಂಡು ಹೋದರೆ ಕಂಪ್ಲೀಟಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರ್ಬೋದು. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ, ಹೀಗೆ ಅಲ್ಲೆಲ್ಲ ಖುಷಿಯಿಂದ ಒಂದೂವರೆ ಗಂಟೆ ಟೈಮ್ ಅಲ್ಲೂ ನೀರಲ್ಲೇ ಎಲ್ಲ ಆಟ ಆಡಿಕೊಂಡು ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಡ್ರೆಸ್ ಎಲ್ಲ ಹಾಕಿ ಮತ್ತೆ ಅಲ್ಲಿಂದ ಹೊರಡ್ತೀವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬರ್ತೀವಿ, ಕೇರಳದ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಅಲ್ಲಿ ಚಾಕ್ಲೇಟ್ನ ಹೇಗೆ ತಯಾರಿಸ್ತಾರೆ, ಡಾರ್ಕ್ ಚಾಕ್ಲೇಟ್ ಅಂದರೆ ಏನು, ಚಿಲ್ಲಿ ಚಾಕ್ಲೇಟ್ ಅಂದರೆ ಏನು ಅಂಥೇಳಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಕೋಕೋ ಪೌಡರ್ನ ಹೇಗೆ ಮಾಡ್ತಾರೆ, ಕೋಕೋ ಬಟರ್ನ ಹೇಗೆಲ್ಲ ತಯಾರಿಸ್ತಾರೆ ಅನ್ನೋದನ್ನು ಕೂಡ ಹೇಳ್ತಾಯಿದ್ರು. ಅಲ್ಲೇ ಫ್ಯಾಕ್ಟ್ರಿ ಚಾಕ್ಲೇಟ್ಸ್ನ ತಿಂತೀವಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಫ್ಲೇವರ್ನ ಚಾಕ್ಲೇಟ್ಸ್ನೆಲ್ಲ ಎಷ್ಟು ಬೇಕಿದ್ರೂ ತಿನ್ಬೋದು. ಆದರೆ ಅಲ್ಲಿಂದ ತೊಗೊಂಡು ಹೋಗಬೇಕಾದ್ರೆ ನಾವು ಪರ್ಚೇಸ್ ಮಾಡಿ ತೊಗೊಂಡು ಹೋಗಬೇಕು ಅಷ್ಟೇ. ನಮಗಂತೂ ಚಾಕ್ಲೇಟ್ಸ್ನ ತಿಂದಿದ್ದೀವಿ ಅಂದರೆ ಅಷ್ಟಿಷ್ಟು ಚಾಕ್ಲೇಟ್ಸ್ ತಿಂದಿಲ್ಲ.
ಎಲ್ಲ ರೀತಿಯ ಚಾಕ್ಲೇಟ್ಸು, ಎಲ್ಲ ರೀತಿಯ ಫ್ಲೇವರ್ಸ್ನ ಚಾಕ್ಲೇಟ್ಸ್ ಕೂಡ ಅಲ್ಲಿರುತ್ತೆ. ಅದಾದಮೇಲೆ ಮುಂಚೆ ಎಲ್ಲ ಇದ್ದು ಓಪನ್ ಪ್ಲೇಸೇ ಇತ್ತು ಚಾಕ್ಲೇಟ್ಸ್ ಎಲ್ಲ ತಯಾರು ಮಾಡೋದು ಅದೆಲ್ಲ. ಈಗ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿಬಿಟ್ಟು ಹೇಗೆಲ್ಲ ಚಾಕ್ಲೇಟ್ನ ತಯಾರಿಸ್ತಾರೆ ಅನ್ನೋದನ್ನು ಸುಮ್ಮನೆ ಹಾಗೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಚಾಕ್ಲೇಟ್ಸ್ ಫ್ಯಾಕ್ಟ್ರಿಲೂ ಕೂಡ ಭಾಳಷ್ಟು ಚಾಕ್ಲೇಟ್ಸ್ಗಳನ್ನ ಅಲ್ಲೇ ಇದ್ದರೆ ತುಂಬಾ ಚಾಕ್ಲೇಟ್ಸ್ನ ತಿನ್ಬೋದು. ಅಲ್ಲಿಂದ ಡೈರೆಕ್ಟಾಗಿ ರೂಮಿಗೆ ಬಂದ್ವಿ. ತುಂಬಾ ಟಯರ್ಡ್ ಕೂಡ ಆಗೋಗ್ಬಿಟ್ಟಿತ್ತು. ಆದರೂ ಕೂಡ ನನಗೆ ಏನಪ್ಪ ಅಂತ ಹೇಳಿದ್ರೆ ಆಚೆ ಕಡೆ ಒಂದು ಟೈಮ್ ತಿಂದ್ರೂ ನಾನು ಮನೇಲಿ ಬಂದು ಮಾಡೋದೇ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲೇ ಹೋದ್ರೂ ಈ ಒಂದು ಪುಟ್ಟ ಸ್ಟವ್ನ ತೊಗೊಂಡು ಹೋಗ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಬಾಲ್ಕನಿ ಇರುವಂಥ ಹೋಟೆಲ್ಗಳನ್ನ ಯಾಕೆ ಬುಕ್ ಮಾಡ್ಕೋತೀನಿ ಮತ್ತು ಕುಕ್ಕಿಂಗ್ ಮಾಡುವಂಥ ಫೆಸಿಲಿಟಿ ಇರುವಂಥ ಕೆಲವೊಂದಿಷ್ಟು ರೆಸಾರ್ಟ್ಗಳನ್ನೇ ಬುಕ್ ಮಾಡ್ಕೋತೀನಿ. ನನಗೆ ಕುಕ್ಕಿಂಗ್ ಆಚೆ ಎಲ್ಲ ಬಂದರೆ ಕುಕ್ ಮಾಡಬೇಕು, ಎಲ್ರಿಗೂ ಬಡಿಸ್ಬೇಕು ಅನ್ನೋದು ತುಂಬಾ ಆಸೆ ಆಗುತ್ತೆ. ಹಾಗಾಗಿ ಈ ರೀತಿಯ ಒಂದು ಚಿಕ್ಕ ಸ್ಟವ್ನ ನಾನು ತಗೊಂಡು ಎಲ್ಲೇ ಹೋದರೂ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಬಾಲ್ಕನಿನಲ್ಲೇ ಮಾಡ್ತಾಯಿದ್ದೆ. ಯಾಕಪ್ಪ ರೂಮಲ್ಲಿ ಬಂದೆ ಅಂತ ಹೇಳಿದ್ರೆ ತುಂಬ ಗಾಳಿ ಇತ್ತು. ಹಾಗಾಗಿ ಅಲ್ಲಿ ಗ್ಯಾಸ್ ಆಫ್ ಆಗೋಗ್ಬಿಡ್ತಾ ಇತ್ತು. ಹಾಗಾಗಿ ಮತ್ತೆ ಒಳಗಡೆ ತೊಗೊಂಡು ಬಂದು ಮಾಡಿದ್ದಾಯಿತು. ಆ್ಯಕ್ಚುಲಿ ಒಳಗಡೆ ತೊಗೊಂಡು ಬಂದು ಮಾಡಬಾರ್ದು. ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಾರನೇ ದಿನ ಬೆಳಗ್ಗೆನೇ ನಾವು ಸನ್ರೈಸ್ನ ನೋಡಬೇಕಿತ್ತು. ಸನ್ರೈಸ್ಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಅಲ್ಲಿಂದ ಹೊರಟ್ವಿ. ಅಲ್ಲಿ ನೋಡಿದ್ರಲ್ಲ ಬೆಳಗ್ಗೆ ಎಷ್ಟು ಚೆನ್ನಾಗಿ ಗ್ರೀನರಿ ಆಗಿ ಟೀ ಎಸ್ಟೇಟ್ಸ್ ಮಧ್ಯದಲ್ಲಿ ತುಂಬ ಚೆನ್ನಾಗಿತ್ತು. ಅದು ಗ್ರೀನರಿ ನೋಡೋದಕ್ಕೇ ಮನಸ್ಸು ತುಂಬಾ ಖುಷಿ ಅನಿಸುತ್ತೆ. ತುಂಬಾ ನಿರಾಳ ಅಂತಲೂ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತೂ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮತ್ತೆ ಬೆಳಗ್ಗೆನೇ ನಾವು ರೂಮ್ನ ಬಿಟ್ಟಿದ್ದು. ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿಂದ ಹೊರಟು ಬಂದಿದ್ದು. ಇಲ್ಲಿ ಬರೋಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. 6 ಗಂಟೆ 6:10 ಆಗೋಗಿತ್ತು. 6:10ಕ್ಕೆಲ್ಲ ಏನೋ 8 ಗಂಟೆ ರೀತಿಯ ಕಾಣುತ್ತೆ. ಆದರೂ ಸಿಕ್ಕಾಪಟ್ಟೆ ಚಳಿ ಇತ್ತು ಆ ಟೈಮಲ್ಲಿ. ನಾವು ಬಂದಂಥ ಟೈಮಲ್ಲಿ ಇನ್ನೂ ಸನ್ರೈಸ್ ಆಗಿರಲಿಲ್ಲ. ಯಾಕಂದರೆ ಆ ಬೆಟ್ಟ ಅಡ್ಡ ಇತ್ತು. ಹಾಗಾಗಿ ಸನ್ರೈಸ್ ಆಗಿರಲಿಲ್ಲ. ನಾವು ಸನ್ರೈಸ್ ಆಗೋ ತನಕ ನೋಡಿಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಕಾಯ್ತಾಯಿದ್ವಿ. ಬಂದವರೆಲ್ಲ ಹಾಗೆ ಹೊರಟೋಗ್ತಾ ಇದ್ರು. ಆದರೂ ಪರವಾಗಿಲ್ಲ, ನಾವು ನೋಡಿಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮಾತ್ರ ಕಾಯ್ತಾಯಿದ್ವಿ. ಕೆಲವೊಂದಿಷ್ಟು ಜನ ಕೂಡ ಕಾಯ್ತಾಯಿದ್ರು ಅಲ್ಲೇ. ಚಳಿ ಇರೋದ್ರಿಂದ ನನ್ನ ಮಗ ಮತ್ತು ನನ್ನ ಮಗಳು ಎಲ್ಲ ಹೆಂಗೆ ಮಾಡ್ತಿದ್ದಾರೆ ನೋಡಿ. ಅದಾದಮೇಲೆ ಎಲ್ಲ ಸನ್ರೈಸ್ ಅಂತೂ ತುಂಬಾ ಚೆನ್ನಾಗಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತು. ನಮಗಂತೂ ಭಾಳ ಖುಷಿ ಆಯಿತು ಅಲ್ಲಿ ನೋಡಿದಂಥದ್ದೆಲ್ಲ. ಅದಾದಮೇಲೆ ಬೆಳಗ್ಗೆನೇ ಎದ್ದಿದ್ವಲ್ಲ, ಹಾಗಾಗಿ ಹೊಟ್ಟೆ ಕೂಡ ಹಸಿವಾಗಿತ್ತು. ಅಲ್ಲೇ ಮ್ಯಾಗಿ ಮಾಡ್ತಾಯಿದ್ರು. ಸೊ ಆ ಮ್ಯಾಗಿನ ತಿಂದ್ಕೊಂಡು ಸ್ವಲ್ಪನೇ ತಿನ್ನೋಣ, ಬೆಳಗ್ಗೆನೇ ತಿನ್ನೋದಕ್ಕಾಗಲ್ಲ. 7:45 7:30 ಅನಿಸುತ್ತೆ. ಆ ಟೈಮಲ್ಲಿ ನಾವು ಮ್ಯಾಗಿ ತೊಗೊಂಡು ತಿಂತಾ ಇರೋದು. ಸ್ವಲ್ಪನೇ ಎಲ್ಲರೂ ಶೇರ್ ಮಾಡಿ ತಿಂದಿದ್ದಾಯಿತು. ನೋಡಿದ್ರಲ್ಲ ಈ ರೀತಿ ತಿಂದ್ಕೊಂಡು ಎಲ್ಲ ಹಾಗೇ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಮಗಳು ದುಪ್ಪಟ ಕೂಡ ಒಂದು ಚೇರ್ ಮೇಲೆ ಇಟ್ಟು ಕೂತ್ಕೊಂಡ್ಬಿಟ್ಟಿದ್ಲು. ಆವಾಗ ಅಜ್ಜಿ ನನ್ನ ದುಪ್ಪಟ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಆ ಹುಡುಗ ಅಂತ ಹೇಳಿದಾಗ ಅವ್ರ ಅಜ್ಜಿ ನೋಡು ಯಾವ ರೀತಿಯಲ್ಲಿ ಅವರು ಅಜ್ಜಿ ಮಾತಾಡ್ಬಿಟ್ಟು ಇಸ್ಕೊಂಡ್ಬಿಡ್ತಾರೆ. ನಿನಗೆ ಚೆನ್ನಾಗಿ ಮೆತ್ತಿಗಿತ್ತೇನೋ ನನ್ನ ಮೊಮ್ಮಗಳದು ಒಣ್ಣಿದು ಕೊಡಪ್ಪ ಅಂತ ಹೇಳ್ಬಿಟ್ಟು ಇಸ್ಕೊಂಡಿದ್ದಾಯಿತು. ನಮಗಂತೂ ನಗು ಅಂದರೆ ನಗು. ಅಜ್ಜಿ ಇರೋದ್ರೇ ಹಾಗೆ ಅಲ್ವಾ. ಅದಾದಮೇಲೆ ಸ್ವಲ್ಪ ಬುಗ್ರಿ ತೊಗೊಂಡು ಬಂದಿದ್ದ ನನ್ನ ಮಗ. ಬುಗ್ರಿ ತೊಗೊಂಡು ಆಟ ಆಡೋಣ ಅಂತ ಹೇಳಿ ಆಟ ಆಡ್ತಾ ಇದ್ದ. ಸೊ ನಾನು ಕೂಡ ಬುಗ್ರಿ ಬಿಡ್ತೀನಿ. ಇದು ಬರಲ್ಲ ಅಂತ ಅನ್ಬಾರ್ದು. ಅಜ್ಜಿ ತಾಮ ವಿಡಿಯೋ ಕರಲೆ ತಿರುಗ್ತಾ ಇದೆ.
ಹಾಗೆ ಮಾತಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಡೈರೆಕ್ಟಾಗಿ ಈ ಡ್ಯಾಮಿಗೆ ನೋಡೋಕ್ಕಂತ ಹೇಳ್ಬಿಟ್ಟು ಬಂದ್ವಿ, ಡ್ಯಾಮ್ ನೋಡೋಕ್ಕಂತ ಹೇಳಿ. ಡ್ಯಾಮ್ ಕೂಡ ನಮಗೆ ಅಲ್ಲಿ ಡ್ಯಾಮ್ ಇದೆ ಅಂತ ಹೇಳ್ಬಿಟ್ಟು ಅಷ್ಟೊಂದೇನು ಗೊತ್ತಿಲ್ಲ, ಸುಮ್ಮನೆ ನೀರು ಪ್ಲೇಸು ಅಂತ ಅಂದ್ಕೊಂಡು ಹೋದ್ವಿ. ಅದು ನೋಡಿದ್ರೆ ಡ್ಯಾಮು ತುಂಬಾ ಚೆನ್ನಾಗಿದೆ, ವ್ಯೂ ಪಾಯಿಂಟ್ ಅಂತೂ ಸಖತ್ತು ಚೆನ್ನಾಗಿದೆ. ಆದರೆ ಅಷ್ಟು ದೊಡ್ಡದಾಗಿ ನಮ್ಮೂರಲ್ಲಿ BRPನಲ್ಲಿ ಕಾಣೋ ರೀತಿಯಲ್ಲಿ ಏನು ಕಾಣೋದಿಲ್ಲ, ಆದರೂ ಕೂಡ ಚಿಕ್ಕದಾಗೇ ಇದೆ. ಆದರೂ ತುಂಬ ಚೆನ್ನಾಗಿದೆ. ಚಿಕ್ಕ ಡ್ಯಾಮ್ ಅಂತ ಹೇಳಿದ್ರೆ ಇಲ್ಲಿ 5 ಗೇಟ್ ಇದೆ, 5 ಗೇಟ್ ಇರುವಂಥ ಒಂದು ಡ್ಯಾಮು. ನಮ್ಮದೇ ಡ್ಯಾಮು ಚಿಕ್ಕದು, ಅಲ್ಲಿ ನಮ್ಮ BRPನಲ್ಲಿ 4 ಗೇಟ್ ಇದೆ, ಇಲ್ಲಿ 5 ಗೇಟ್ ಇರುವಂಥ ಒಂದು ಡ್ಯಾಮು. ಆದರೂ ಕೂಡ ಅಲ್ಲಿ ಎಲ್ಲ ನೀರು ಸ್ಟಾಪ್ ಮಾಡಿಬಿಟ್ಟಿರ್ತಾರೆ ಊರಲ್ಲೆಲ್ಲ. ಇಲ್ಲಿ ನೀರು ಯಾವಾಗಲೂ ಇಷ್ಟು ನೀರು ಹರಿವು ಹೋಗ್ತಾನೆ ಇರುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಪ್ಲೇಸಸ್ ಇದೆ. ಮತ್ತು ಪ್ಲೇಸಸ್ನ ನೋಡ್ಕೊಂಡು ಹೋದರೆ ಇನ್ನೂ ಸಾಕಷ್ಟು ಪ್ಲೇಸಸ್ನ ಕವರ್ ಮಾಡ್ಬೋದು ನಾವು. ಅದು ಏನು ಫ್ಲವರ್ ಗಾರ್ಡನ್ನು ಮತ್ತು ಬೋಟ್ ರೈಡಿಂಗು ಅದೆಲ್ಲ ಮಾಡೋಕ್ಕೆ ಹೋಗಿಲ್ಲ, ನಮಗೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಟಿದ್ದಾಯಿತು. ಅಲ್ಲೇ ಪ್ಯಾಷನ್ ಫ್ರೂಟ್ ಕೂಡ ಸಿಕ್ತು ನಮಗೆ. ಈ ಪ್ಯಾಷನ್ ಫ್ರೂಟು ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ಹಾಗೇ ತಿಂತಾ ಇದ್ವಿ. ನಾನು ಆವಾಗ ಹೇಳ್ತಾ ಇದ್ದೆ, ನಾನು ನಮ್ಮಮ್ಮ ಮನೇಲಿ ಬಲ್ಬ್ಗಳ ಥರ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ, ಯಾರು ಕೇರ್ ಮಾಡೋರು ಇರಲ್ಲ, ನೋಡೋರು ಇರಲ್ಲ, ತಿನ್ನೋರು ಇರಲ್ಲ. ಇಲ್ಲಿ ನಾವು ದುಡ್ಡು ಕೊಟ್ಟು ತಿನ್ನಬೇಕಾ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತಾ ಇದ್ದೆ. ಸೊ ಹೌದು ಕಣಮ್ಮ ಅಂತೇಳಿ ಹೇಳ್ತಾಯಿದ್ರು ನಮ್ಮ ಯಜಮಾನರು ಕೂಡ. ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹುಳಿಯಾಗಿ ಇರುತ್ತೆ, ಇದಂತೂ ಸಿಹಿಯಾಗಿತ್ತು. ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದರೆ ವಾವ್ ತುಂಬ ಸಖತ್ತಾಗಿರುತ್ತೆ. ಈ ಪ್ಯಾಷನ್ ಫ್ರೂಟಲ್ಲಿ ನಾವು ಜ್ಯೂಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಅಲ್ಲಿಂದ ಸರಿ ಅಂತ ನಾವಾಡುವ ನುಡಿವೆ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾನವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಓಹೋ ಆಹಾ ಓಹೋ ಹಸಿರಿನ. ಹಾಗೆ ಹಾಡೆಲ್ಲ ಹೇಳ್ಕೊಂಡು ರೂಮ್ ಕೂಡ ಖಾಲಿ ಮಾಡಿ ಅಲ್ಲಿಂದ ಹೊರಟಿದ್ದಾಯಿತು. ಹೋಗ್ತಾ ದಾರಿಲಿ ಸ್ವಲ್ಪ ಗಾಡಿ ಏನೋ ಪ್ರಾಬ್ಲಮ್ ಅಂತ ಹೇಳಿ ಅನ್ನಿಸ್ತು, ಹಾಗಾಗಿ ಮತ್ತೆ ಗ್ಯಾರೇಜಿಗೆ ಬಂದ್ವಿ. ಗಾಡಿ ರಿಪೇರಿ ಆಗೋಗ್ಬಿಟ್ಟಿದೆ, ಹಾಗಾಗಿ ಎಲ್ಲ ಒಂದು ಗ್ಯಾರೇಜ್ ಮುಂದೆ ರೋಡ್ ಮೇಲೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಗಾಡಿ ಕೂಡ ಏನೋ ಪಿಕಪ್ ಆಗ್ತಾ ಇಲ್ಲ ಅಂತೇಳಿ ಒಂದ್ಸರಿ ಗ್ಯಾರೇಜ್ ಹೋಗಿ ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಅದು ಗಾಡಿ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಆಲ್ರೆಡಿ ಚೆಕ್ಔಟ್ ಎಲ್ಲ ಮಾಡಿಬಿಟ್ವಿ ಹೋಟೆಲ್ ರೂಮಿಂದ ಮನೆಗೆ ಹೋಗೋಣ ಅಂಥೇಳಿ. ಆದರೆ ಗಾಡಿ ಅರ್ಧ ರೋಡಲ್ಲಿ ಒಂದು 8 ಕಿಲೋಮೀಟ್ರ್ ಹೋಗಿದ್ವಿ ಅಷ್ಟೇ ಮುಂದಿಂದ. ಅಷ್ಟರಲ್ಲಿ ಗಾಡಿ ಸ್ವಲ್ಪ ಪಿಕಪ್ ಕಮ್ಮಿ ಆಗಿದೆ, ಫಸ್ಟು ತೋರಿಸ್ಕೊಂಡೇ ಹೊರಟೋಗ್ಬಿಡೋಣ, ರಿಸ್ಕ್ ಬೇಡ ಅಂಥೇಳಿ ಒಂದ್ಸರಿ ತೋರಿಸ್ಬೇಕು ಅಂತೇಳಿ ಬಂದಿದ್ದಾರೆ. ಆ ಗ್ಯಾಪಲ್ಲಿ ನಾವು ಇಲ್ಲಿ ಅಂಗಡಿ ಮುಂದೆ ಕೂತ್ಕೊಂಡು ಐಸ್ ಕ್ಯಾಂಡಿ ತೊಗೊಂಡು ತಿಂತಾ ಇದ್ದೀವಿ. ಚೆನ್ನಾಗಿದೆಯಾ ಐಸ್ ಕ್ರೀಮ್? ಚೆನ್ನಾಗಿದೆಯಾ? ನೋಡೋಣ ಮತ್ತೇನು ತಿಂತಾರೆ. ನೋಡಿದ್ರಲ್ಲ, ಅಲ್ಲಿ ಗಾಡಿ ಸರಿ ಇದೆ ಅಂತ ಹೇಳಿದ್ರು. ಅಲ್ಲಿಂದ ಹೊರಟು ನಾವು ರಾತ್ರಿ ಊಟಕ್ಕೆ ಒಂದು ಜಾಗದ ಹತ್ರ ನಿಲ್ಲಿಸ್ಕೊಂಡು ಊಟ ಮಾಡಲಿಕ್ಕೆ ಎಲ್ಲ ಕೂತ್ಕೊಂಡಿದ್ವಿ. ಕ್ರಿಕೆಟ್ ಕೂಡ ನಡೀತಾ ಇತ್ತು, ಅಲ್ಲಿ ಆಚೆನೇ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಆಚೆ ಕೂತ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಚೆನೇ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ನೋಡಿದ್ರಲ್ಲ ನನ್ನ ಫ್ಯಾಮಿಲಿ ಹೇಗಿದೆ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಾವಂತೂ ಈ ಜರ್ನಿಯಲ್ಲಿ ತುಂಬಾ ಮಜಾ ಮಾಡಿದ್ವಿ, ನಿಮಗೂ ಕೂಡ ತೋರಿಸಿದ್ದೀನಿ ಹೇಗಿದೆ ನನ್ನ ಫ್ಯಾಮಿಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಡುವಂಥ ಸಮಯ ಆಯಿತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಪ್ಲೇಸ್ ಇಷ್ಟ ಆಯಿತು ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.